ಕಳಿಸಿದ್ರು, ಕೆಲವರು ಮಾತ್ರ ಅವರು CCTV-ನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ CCTV-ನಲ್ಲಿ ಕ್ಯಾಪ್ಚರ್ ಆಗಿರೋದನ್ನ ನೋಡಿಕೊಂಡು ಅವ್ರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವ್ರನ್ನ ಫಸ್ಟ್ 1 or 2 days ಅಲ್ಲೇ ಮಾಡಿದ್ರು. ಮೌಲ್ವಿ ಅವರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ. ಅದನ್ನ ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ. ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜ್ ಅಲ್ಲಿ ಸಿಗ್ತದೆ, CCTV ಫುಟೇಜ್ ಅಲ್ಲಿ, ಅದನ್ನ ನೋಡ್ಕೊಂಡು ಮಾಡ್ತಾ ಇದ್ದಾರೆ. 24 ತಾರೀಕು ಬಿಜೆಪಿ ಪ್ರತಿಭಟನೆ ಇಟ್ಕೊಂಡಿದೆ ಸರ್. ಯಾವ ವಿಷಯದಲ್ಲಿ? ಬೆರಳೆಣಿಕೆ ವ್ಯಕ್ತಿಗಳನ್ನ ಅಷ್ಟೇ ಪ್ರಯತ್ನ ಮಾಡ್ತಾ ಇದೆ ಅಂತ. ಅವರು ಎಲ್ಲದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲೂ ರಾಜಕೀಯ ಮಾಡೋದು ಹೊರಟಿದ್ದಾರೆ. ಆದ್ರಿಂದ ಅವ್ರು ಮಾಡ್ಲಿ ಸರ್. ಈಗ ಸೋಷಿಯಲ್ ಮೀಡಿಯಾದೆಲ್ಲ ಈ ವೀಲಿ ಮಾಡೋದೆಲ್ಲ ಬರ್ತೈತಿ. ಈಗ ಲಾಂಗ್ ಹಿಡ್ಕೊಂಡೆಲ್ಲ ಓಡಾಡ್ತಿದಾರೆ ರಾತ್ರಿ, ಅದೆಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡು ಯಾರ್ಯಾರು ಅಂತ ವ್ಯಕ್ತಿಗಳಿದ್ದಾರೆ, ಅದು ಕಾನೂನು ಬಾಹಿರ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಅವ್ರನ್ನ ನೋಡಿ ಅವ್ರಿಗೆ ಅರೆಸ್ಟ್ ಮಾಡೋದು, ಅವ್ರ ಮೇಲೆ ಕ್ರಮ ತಗೊಳ್ಳೋದು, ಯಾವ ಸೆಕ್ಷನ್ ನಲ್ಲಿ ಅವ್ರ ಮೇಲೆ ಕೇಸ್ಗಳು ರಿಜಿಸ್ಟರ್ ಮಾಡಬಹುದು, ಅದೆಲ್ಲ ಪೊಲೀಸ್ನವರು ನಿರಂತರವಾಗಿ ಮಾಡ್ತಾರೆ. ಇದರಲ್ಲೂ ಕೂಡ ಈ ಪ್ರಕರಣದಲ್ಲೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ನಡೆಯುತ್ತೆ ಅನ್ನೋಂತ ಮಾತುಗಳನ್ನ DC DK ಶಿವಕುಮಾರ್ ಆಡ್ತಾ ಇದ್ದಾರೆ. ಏನ್ ತಪ್ಪಿದೆ ಅದರಲ್ಲಿ? ಸಾಮೂಹಿಕ ನಾಯಕತ್ವ ಅಲ್ಲ, ನಿಮ್ಗೆ ಏನಾರು ತಪ್ಪು ಕಾಣಿಸ್ತಾ ಇದೆ? ಸಿದ್ದರಾಮಯ್ಯ ಅವರು ರಿಟೈರ್ಮೆಂಟ್ ಆಗ್ತಾ ಇದೆಯಾ, ಇವರೇ ನೇತೃತ್ವ ತಗೋತಾರ ಅಥವಾ ಬೇರೆ ಏನಾದ್ರು ತಗೋತಾರ ಅಂತ ಅಷ್ಟೇ ಸರ್. ಯಾರು? ಈಗ ಸಿದ್ದರಾಮಯ್ಯ ಅವರು ಕೊನೆ ಚುನಾವಣೆ ಅಂತಂದು 3 ಬಾರಿ ನೋಡಿಯಪ್ಪ, ಇಂಥದ್ದನ್ನೆಲ್ಲ ಅವ್ರು ಯಾರು ಹೇಳ್ತಾರೋ ಅವ್ರನ್ನೇ ಕೇಳ್ಬೇಕು. ನಮ್ಮನ್ನ ಕೇಳಿದ್ರೆ ನಾನು ಹೆಂಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡಕ? ರಂಜಾನ್ ಬರ್ತಾ ಇದೆ. ರಂಜಾನ್ಗೆ ಸರ್ಕಾರಿ ನೌಕರರಿಗೆ 1 hour ಮುಂಚಿತವಾಗಿ ಮನೆಗೆ ಹೋಗಿ ಇಫ್ತಿಯಾರ್ ಮಾಡಬೇಕು ಅಂತ ಅವಕಾಶ ಕೊಡ್ಲಿ ಅಂತ ನಿಮ್ಮ ಪಕ್ಷದ ಮಾಜಿ ಪದಾಧಿಕಾರಿ ಹುಸೇನ್ ಅವರು ಪತ್ರ ಬರೆದಿದ್ದಾರೆ. ರಂಜಾನ್ ಸಂದರ್ಭದಲ್ಲಿ ಮುಸ್ಲಿಂ ಸರ್ಕಾರಿ ನೌಕರರಿಗೆ 1 hour ಬಿಫೋರ್ ಕಳಿಸಬೇಕು ಅನ್ನುವಂತಹ ಒತ್ತಾಯ ಆಂಧ್ರದಲ್ಲಿ, ತೆಲಂಗಾಣದಲ್ಲೆಲ್ಲ ಜಾರಿಯಾಗಿದೆ. ಮುಂಚೆ ಉಪವಾಸ ಸಂದರ್ಭದಲ್ಲಿ ಅಂತ ಅದೊಂದು ಒತ್ತಾಯ ಕೇಳಿ ಬಂದಿದೆ. ಗೊತ್ತಿಲ್ಲ ನಮ್ಗೆ, ಅದು ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತದೇನಾದ್ರು ಇದ್ರೆ. ಅದೊಂದು ನಿಮ್ಮ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನಿಮ್ಮ ಮುಂದೆ ಹೆಂಗ್ ಹೇಳ್ತಾರೆ? ನನ್ನ ಅಭಿಪ್ರಾಯ ಚರ್ಚೆ ಮಾಡಿದಾಗ ನಮ್ಮ ಇದರಲ್ಲಿ ಅವಾಗ ನನ್ನ ಅಭಿಪ್ರಾಯ ಹೇಳ್ತೀನಿ. ತೆಲಂಗಾಣದಲ್ಲಿ ಜಾರಿ ಮಾಡಿದ್ದಾರೆ ಸರ್, ಮುಂದೆ ಗೊತ್ತಿಲ್ಲ ಸರ್ಕಾರದ. ಸರ್, ಅರಸೀಕೆರೆಯಲ್ಲಿ NR ಸಂತೋಷ್ ವಿರುದ್ಧ ಅಟ್ರಾಸಿಟಿ ಕೇಸ್ ಆಗಿ ದಲಿತ ಸಂಘಟನೆಗಳೆಲ್ಲ ಮುಷ್ಕರ ಮಾಡ್ತಾ ಇದ್ದಾರೆ ಸರ್. ಈವರೆಗೂ ಕೂಡ ಅವ್ರನ್ನ ಬಂಧಿಸಿಲ್ಲ. ಅಲ್ಲಿ ಪೊಲೀಸರು ಅವ್ರಿಗೆ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ ಸರ್. ವಿಚಾರ ಮಾಡ್ತೀನಿ. ಪೊಲೀಸು ನಮ್ಮ SP ಹಾಸನದ SP ಅವ್ರಿಗೆ FIR ಕೂಡ ದಾಖಲಾಗಿದೆ ಸರ್. ಸರ್, ಖರ್ಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.